ನಂದಿಯನ್ನು ತನ್ನ ವಾಹನವಾಗಿ ಶಿವಪ್ಪ ಯಾಕೆ ಸ್ವೀಕರಿಸುತ್ತಾನೆ ಎಂಬುದು ಗೊತ್ತಾ? ಈ ವಿಡಿಯೋ ಮೂಲಕ ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಭೋಲೆನಾಥನ ಕೃಪೆಯನ್ನು ಪಡೆಯಲು ಕೇವಲ ದೇವಾನುದೇವತೆಗಳು ಮಾತ್ರವಲ್ಲ, ರಾಕ್ಷಸ ವರ್ಗವೂ ಕೂಡ ಕಠಿಣ ಪೂಜೆ ವ್ರತವನ್ನು ಮಾಡುತ್ತಿತ್ತು. ಭೋಲೆನಾಥನು ತನ್ನ ಬಳಿ ಬರುವ ಎಲ್ಲ ಭಕ್ತರನ್ನು ಆಶೀರ್ವದಿಸುವುದಲ್ಲದೆ ಅವರಿಗೆ ಅಪೇಕ್ಷಿತ ಫಲಿತಾಂಶವನ್ನು ನೀಡುತ್ತಿದ್ದನು. ಭೋಲೆನಾಥನು ವಾಹನವಿಲ್ಲದೆ ಸಂಚಾರ ಮಾಡುತ್ತಿರುವುದನ್ನು ನೋಡಿದಾಗ ಯಮಧರ್ಮರಾಜನ ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟಿಕೊಳ್ಳುತ್ತದೆ. ಅದೇನೆಂದರೆ ಯಮಧರ್ಮರಾಜನ ಒಂದು ರೂಪವನ್ನು ಶಿವನ ವಾಹನವನ್ನಾಗಿ ಕೊಡುವುದು. ಸ್ವಲ್ಪ ಸಮಯದ ನಂತರ ಯಮರಾಜನು ಭಗವಾನ್ ಶಂಕರನಿಗೆ ತನ್ನ ಆಶಯವನ್ನು ವ್ಯಕ್ತಪಡಿಸಿದನು. ಈ ಮಾತನ್ನು ಶಿವಪ್ಪ ಸ್ವೀಕರಿಸುವುದಿಲ್ಲ. ಅದು ಅಷ್ಟು ಸುಲಭದ ಮಾತಲ್ಲ ಎಂಬುದು ಯಮರಾಜನಿಗೂ ತಿಳಿದಿತ್ತು. ಇಡೀ ಜಗತ್ತಿಗೆ ಕೇಳಿದ ವರವನ್ನು ಕೊಡುವ ಜಗದೊಡೆಯ ಅವನು. ಅವನಿಗೆ ತೆಗೆದುಕೊಳ್ಳುವುದೇ ಗೊತ್ತಿಲ್ಲ ಎಂಬುದು ಯಮರಾಜನಿಗೂ ತಿಳಿದಿತ್ತು. ಆಗ ಯಮರಾಜ ಶಿವನನ್ನು ಮೆಚ್ಚಿಸಲು ಕಠಿಣ ತಪಸ್ಸಿಗೆ ಕೋರುತ್ತಾರೆ. ಯಮರಾಜನ ಕಠಿಣ ತಪಸ್ಸಿನಿಂದ ಶಿವಪ್ಪ ಸಂತಸಗೊಳ್ಳುತ್ತಾರೆ. ನಂತರ ಶಿವಪ್ಪ ಯಮರಾಜನ ಎತ್ತಿನ ರೂಪವನ್ನು ತನ್ನ ವಾಹನವನ್ನಾಗಿ ಒಪ್ಪಿಕೊಳ್ಳುತ್ತಾರೆ. ಯಮರಾಜನ ಕಠಿಣ ತಪಸ್ಸಿನಿಂದ ನಂದಿ ಶಿವಪ್ಪನ ವಾಹನವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಮಾಹಿತಿಗಳೊಂದಿಗೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.